ಸಾಹಿತ್ಯ ಅಲ್ವಾ? ಅವಳ ಪೂಜಿಸಿ ನೋಡು, ಆರಾಧಿಸಿ ನೋಡು, ಕೆಂಪಮ್ಮ ಸಿಗ್ತಾಳೆ. ಸಿಗದೇ ಇರುವಂತ ಮಾತಿಲ್ಲ. ಬಹಳ ಸಾಹಿತ್ಯ, ಬಹಳ ಸಂಪೂರ್ಣವಾಗಿ ಅರ್ಥವಿದೆ. ಗುಡಿಯೇ ಆಗಲಿ ಗುಡಿಸಲೇ ಆಗಲಿ ಸೇವೆ ನಿಲ್ಲದು, ಎಂದು ಸೇವೆ ನಿಲ್ಲದು. ಬಡವರೇ ಬರಲಿ ಸಿರಿಯರೇ ಇರಲಿ ಭೇದವೇ ತೋರಳು, ಎಂದು ಭೇದ ತೋರಳು. ಇಲ್ಲ ತಿಳಿದು ಏನು ತಿಳಿದೆ ಹಾಗೆ ನಡಿತಿರುವ, ಎಲ್ಲ ಮರೆತು ನೀನು ಎಂದು ನಾನು ಬದುಕಿರುವ. ಜೊತೆಗಿರು ನೀನು ತಾಯಿಯ ಹಾಗೆ, ನನ್ನನ್ನು ಬೆಳೆಸೋ ತಂದೆಯ ಹಾಗೆ. ನಿನ್ನನ್ನು ಪಡೆದ ನಾನು ಧನ್ಯರು ತಾಯಿ ಕೆಂಪಮ್ಮ. ಪೂಜಿಸಿಯೇ ನೋಡು, ಆರಾಧಿಸಿಯೇ ನೋಡು, ತಾಯಿ ಒಲಿವಳು, ದೇವಿ ನಮಗೆ ಸಿಗುವಳು. ತಾಯಿ ನೀನು ದೇವಿ, ತಂದೆ ನೀನು ತಾಯಿ, ನನ್ನ ಮುದ್ದು ಕುಟುಂಬ. ಮನಸೇ ನೊಂದರು ನಗುವ ತರುವ ನನ್ನ ಕೆಂಪಮ್ಮ, ನನ್ನ ಮುದ್ದು ಕೆಂಪಮ್ಮ. ನಡೆಸುವೆ ನೀನು, ಬೆಳೆಸುವೆ ನೀನು, ತಾಯಿ ನೀನಮ್ಮ, ನನ್ನ ಮುದ್ದು ಕೆಂಪಮ್ಮ. ನನ್ನ ಕಷ್ಟವ ಕಥೆಯ ಹೇಳಿದೆ ನನ್ನ ಕೆಂಪಮ್ಮ, ಈ ಕಥೆಯಲ್ಲಿ ನಾನೇ ಇರುವೆ ನನ್ನ ಮುದ್ದು ಕೆಂಪಮ್ಮ. ಜೊತೆಗಿರು ನೀನು ತಾಯಿಯ ಹಾಗೆ, ನನ್ನನ್ನು ಬೆಳೆಸೋ ತಂದೆಯ ಹಾಗೆ. ನಿನ್ನನ್ನು ಪಡೆದ ನಾವು ಧನ್ಯರು.